Very good morning to all open elective students. Last four sessions, last four Saturday, we had offline classes, and again we are restarting the online classes because it's a purely theory paper. Well, my dear students, in the today's session, today's class, let us have thrown a light on PPF account, public provident account. Let us also know. I'll also explain the major difference between the PF provident fund and public provident fund. So please make a note that PF account is different from the PPF account. PF ಅಂತ ಹೇಳಿದ್ರೆ ಪ್ರಾವಿಡೆಂಟ್ ಫಂಡು ಎಂಪ್ಲಾಯೀಸ್ಗೆ ಸಿಗುವಂಥದ್ದು. PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡು, ಎನಿ ಪಬ್ಲಿಕ್ ಅಂದರೆ ಯಾರೂ ಸಹ ಈ ಅಕೌಂಟನ್ನು ಓಪನ್ ಮಾಡ್ಬೋದು. So let us discuss PPF account in detail today, and also I'll explain the difference between the PF and PPF. Okay. Well, now let us understand in what way PF account is different from PPF account. Yes. Listen carefully. This EPF, Employee Provident Fund, EPF, Employee Provident Fund, who can invest? The first major difference as far as EPF and PPF, Employee Provident Fund and PPF, Public Provident Fund. Okay. So who can invest? The first difference as far as who can invest is concerned, EPF account, ಯಾರು ಇನ್ವೆಸ್ಟ್ ಮಾಡ್ಬೋದು ಇದಕ್ಕೆ? EPF ಅಕೌಂಟಿಗೆ ಸ್ಯಾಲರಿಡ್ ಎಂಪ್ಲಾಯೀಸ್ ಆಫ್ ದಿ ರೆಕಗ್ನೈಸ್ಡ್ ಆರ್ಗನೈಸೇಷನ್. ಯಾರು? ಸ್ಯಾಲರಿಡ್ employees of the recognized organization can invest money in EPF. Is it clear? Similarly, who can invest in PPF account? PPF account ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ಬೋದು? All individuals. ನೀವು ಸಹ ಮಾಡ್ಬೋದು, ನಾನು ಸಹ ಮಾಡ್ಬೋದು, including those in the informal sector. ಫಾರ್ಮಲ್ ಸೆಕ್ಟ್ರು ಅಥವಾ ರೆಕಗ್ನೈಸ್ಡ್ ಆರ್ಗನೈಸೇಷನ್ ಆಗಿನ ಬೇಕಂತೇನಿಲ್ಲ. ಎನಿ ಇಂಡಿವಿಜುವಲ್ ನೀವು ಸಹ ಮಾಡ್ಬೋದು, ನಾನು ಸಹ ಮಾಡ್ಬೋದು. 18 ವರ್ಷ ಆಗಿರ್ಬೇಕಷ್ಟೇ. ಓಕೆ. Then second difference as far as second difference between EPF and PPF account as far as contributor. Who will be the contributor? ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಇನ್ ಕೇಸ್ ಆಫ್ EPF ಅಲ್ಲಿ both employee and employer will contribute to the EPF account. ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಇಬ್ಬರು ಸಹ EPF ಅಕೌಂಟಿಗೆ ಹಣವನ್ನು ಹಾಕ್ತಾರೆ. ಆದರೆ PPF ಅಕೌಂಟಲ್ಲಿ ಯಾರು ಹಾಕ್ತಾರೆ? ಸೆಲ್ಫ್, ನಾವೇ ಹಾಕ್ಕೊಳ್ಳುವಂಥದ್ದು. ಯಾರು ಹಾಕೋದಿಲ್ಲ, ನಾವೇ ಹಾಕ್ಕೊಳ್ಬೇಕು, ಸೆಲ್ಫ್. ಆಮೇಲೆ ಥರ್ಡ್ ಡಿಫರೆನ್ಸ್ ಆಸ್ ಫಾರ್ ಆಸ್ ಇನ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಸ್ ಕನ್ಸರ್ನ್. ಥರ್ಡ್ ಡಿಫರೆನ್ಸ್ ಆಸ್ ಫಾರ್ ಆಸ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಸ್ ಕನ್ಸರ್ನ್. EPF ಅಕೌಂಟ್ ಅಲ್ಲಿ 12% ಆಫ್ ಯುವರ್ ಬೇಸಿಕ್ ಸ್ಯಾಲ್ರಿ. EPF ಅಕೌಂಟ್ ಅಲ್ಲಿ ಎಷ್ಟು ಹಾಕ್ತಾರಣ? ಮಿನಿಮಮ್ ಅಮೌಂಟ್ ಎಷ್ಟು? 12% ಆಫ್ ದಿ ಬೇಸಿಕ್ ಸ್ಯಾಲ್ರಿ. ಅದೇ ನಿಮ್ಮ PPF ಅಕೌಂಟ್ ಅಲ್ಲಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಅಲ್ಲಿ ವರ್ಷಕ್ಕೆ ₹500 ಎ ಇಯರ್. ಪರ್ ಆ್ಯನಮ್ ₹500 ಮಿನಿಮಮ್ ಹಾಕಲೇಬೇಕು. ದಿಸ್ ಇಸ್ ಮಿನಿಮಮ್. ಹಾಕ್ರಿ ಅಂದರೆ ಪೆನಾಲ್ಟಿ ಇದೆ. Then what about the maximum investment? ಇನ್ನೊಂದು ಡಿಫರೆನ್ಸ್. ಈಗ ಒಂದು ಡಿಫರೆನ್ಸು ಹೂ ಕ್ಯಾನ್ ಇನ್ವೆಸ್ಟ್, ಎರಡನೇ ಡಿಫರೆನ್ಸು ಕಾಂಟ್ರಿಬ್ಯೂಟರ್, ಮೂರನೇದು ಮಿನಿಮಮ್ ಇನ್ವೆಸ್ಟ್ಮೆಂಟು, ನಾಲ್ಕನೇದು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು. ಆಸ್ ಫಾರ್ ಆಸ್ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಇಸ್ ಕನ್ಸರ್ಡ್, ಇನ್ ಕೇಸ್ ಆಫ್ EPF, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ನೋ ಕ್ಯಾಪಿಂಗ್, ನೋ ಸೀಲಿಂಗ್, ನೋ ಕ್ಯಾಪಿಂಗ್ ಆನ್ ಇನ್ವೆಸ್ಟ್ಮೆಂಟ್ ಮೇಡ್ ಥ್ರೂ, ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದೇ ರೀತಿಯ ಸೀಲಿಂಗ್ ಇಲ್ಲ. ಆದರೆ PPF ಅಕೌಂಟಲ್ಲಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟಲ್ಲಿ ವರ್ಷಕ್ಕೆ ಯು ಕ್ಯಾನ್ ಇನ್ವೆಸ್ಟ್ ಓನ್ಲಿ ₹1,50,000, 1,50,000 ತನಕ ಮಾತ್ರ ನಿಮಗೆ PPF ಅಕೌಂಟಲ್ಲಿ ಹಾಕ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ, PPF ಅಕೌಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ. ವೆಲ್, ಆಮೇಲೆ ವಾಟ್ ಅಬೌಟ್ ದ ಕರೆಂಟ್ ರೇಟ್ ಆಫ್ ಇಂಟ್ರೆಸ್ಟ್? ಎಷ್ಟು ನಮಗೆ ರಿಟರ್ನ್ ಕೊಡ್ತಾರೆ, ಎಷ್ಟು ಬಡ್ಡಿ ಕೊಡ್ತಾರೆ, ಎಷ್ಟು ರಿಟರ್ನ್ ಕೊಡ್ತಾರೆ?
ಕರೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಡಿಫರೆನ್ಸ್ ಹೇಳೋದಾದ್ರೆ ಇ ಪಿ ಎಫ್ 8.5% ಪ್ರೆಸೆಂಟ್ ರೇಟ್ ಈಸ್ 8.5% ಇ ಪಿ ಎಫ್. ಅದೇ ಪಿ ಪಿ ಎಫ್ ಅಕೌಂಟಲ್ಲಿ 7.10% ಪರ್ ಆ್ಯನಮ್. ಇನ್ನು ಲಾಕ್ ಇನ್ ಪೀರಿಯಡ್ ಡಿಫರೆನ್ಸ್ ಹೇಳೋದಾದ್ರೆ ಲಾಸ್ಟ್ ಡಿಫರೆನ್ಸು ಆಸ್ ಫರ್ ಆಸ್ ಲಾಕ್ ಇನ್ ಪೀರಿಯಡ್ ಇಸ್ ಕನ್ಸರ್ನ್, ಇ ಪಿ ಎಫ್ ಅಕೌಂಟ್ ಈಸ್ ಸಂಬಂಧಪಟ್ಟ ಹಾಗೆ ಲಾಕ್ ಇನ್ ಪೀರಿಯಡ್ ಟಿಲ್ ರಿಟೈರ್ಮೆಂಟ್, ಅದು ಟಿಲ್ ರಿಟೈರ್ಮೆಂಟ್ ತನಕ ಲಾಕ್ ಇನ್ ಪೀರಿಯಡ್ ಆಗಿರುತ್ತೆ. ಇನ್ ಬಿಟ್ವೀನ್ ಸಾಲ ತಗೊಳ್ಬಹುದು, ದಟ್ ಇಸ್ ಡಿಫರೆಂಟ್, ಕ್ಲೋಸ್ ಮಾಡ್ಲಿಕ್ಕಾಗಲ್ಲ. ಪಿ ಪಿ ಎಫ್ ಅಕೌಂಟಿಗೆ ಲಾಕ್ ಇನ್ ಪೀರಿಯಡ್ ಕೇಳಿದ್ರೆ 15 ಇಯರ್ಸ್. ಸೊ ಪಿ ಪಿ ಎಫ್ ಅಕೌಂಟ್ 15 ವರ್ಷಕ್ಕೆ ಮಾಡುವಂಥದ್ದು ಲಾಕ್ ಇನ್ ಪೀರಿಯಡ್ 15 ವರ್ಷ. 15 ವರ್ಷದೊಳಗೆ ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ, ಹಾಗಂತ ಇನ್ ಬಿಟ್ವೀನ್ ಸಾಲ ತಗೊಳ್ಳಿಕ್ಕೆ ಆಗ್ತದೆ. ಓಕೆ, with this basic difference between EPF and PPF, now let us have a look on, I will throw a light on PPF. Now look at the slide, my dear students. As far as definition of PPF concerned, the full form of PPF is Public Provident Fund. Full form of EPF kelidre Employee Provident Fund. Yeah, the Public Provident Fund, popularly known as PPF. ಇದನ್ನ ಯಾರು ಪಬ್ಲಿಕ್ ಪ್ರಾವಿಡೆಂಟ್ ಇಷ್ಟು ಉದ್ದ ಮಾಡಿ ಯಾರು ಹೇಳಿಲ್ಲ. ಪಿ ಪಿ ಎಫ್ ಅಕೌಂಟ್ ಅಂತ ಹೇಳ್ತಾರೆ, ಪಿ ಪಿ ಎಫ್ ಅಂತ ಹೇಳ್ತಾರೆ. ಸೊ ಪಾಪ್ಯುಲರ್ ನೋನ್ ಆಸ್ PPF. ಇಟ್ ಈಸ್ ಅ ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್. ದಿಸ್ ಇಸ್ ದಿ ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್. ಶಾರ್ಟ್ ಟರ್ಮ್ ಅಲ್ಲ, ಇದು ಯಾಕಂದ್ರೆ 15 ವರ್ಷಕ್ಕೆ ಅಕೌಂಟ್ ಅಲ್ಲ. ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ introduced by the MOF, Ministry of Finance, in 1968. The purpose of this PPF account is to mobilize the small savings of individual by offering them investments. ಸಣ್ಣ ಸಣ್ಣ ಹಣ ಒಟ್ಟು ಮಾಡಿ ನೀವು ಪಿ ಪಿ ಎಫ್ ಅಕೌಂಟಿಗೆ ಹಾಕಿದ್ರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗುತ್ತೆ. ದಟ್ ಕ್ಯಾರೀಸ್ ಎ ರೀಸನಬಲ್ ರಿಟರ್ನ್ ಅಲಾಂಗ್ ವಿತ್ ದಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್. ಹಾಗಾದ್ರೆ ನಿಮಗೆ ಪಿ ಪಿ ಎಫ್ ಅಕೌಂಟ್ ಅಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. It comes under ATC. Next ಹೇಳ್ತೇನೆ ನನಗೆ. So the Public Provident Fund is a tax saving instruments backed by the government of India, on which regular interest is paid. ನಿಮಗೆ ಪಿ ಪಿ ಎಫ್ ಅಕೌಂಟಿಗೆ 7.10 ಪ್ರೆಸೆಂಟ್ ರೇಟು. ಬೇರೆಲ್ಲ ನಿಮ್ಮ ಸೇವಿಂಗ್ಸ್ ಕಂಪೇರ್ ಮಾಡಿದ್ರೆ ಇದಕ್ಕೆ ರೇಟ್ ಜಾಸ್ತಿ. ಸುಕನ್ಯಾ ಸಮೃದ್ಧಿ ಹೈಯೆಸ್ಟ್, ಅದು ಎಲ್ರಿಗೂ ಮಾಡ್ಲಿಕ್ಕಾಗಲ್ಲ. ಸುಕನ್ಯಾ ಸಮೃದ್ಧಿ ಬಿಟ್ಟರೆ ದ ನೆಕ್ಸ್ಟ್ ಬೆಸ್ಟ್ ಈಸ್ ಪಿ ಪಿ ಎಫ್ ಅಕೌಂಟ್. ನಾನು ಹೇಳೋದು ಯಾವಾಗಲೂ ಇನ್ ಜನರಲ್ ಪಿ ಪಿ ಎಫ್ ಅಕೌಂಟ್ ಇಸ್ ಬೆಸ್ಟ್. ಸುಕನ್ಯಾ ಸಮೃದ್ಧಿ ಇಸ್ ನಾಟ್ ಅಪ್ಲಿಕೇಬಲ್ ಟು ಆಲ್, ಎಲ್ರಿಗೂ ಮಾಡ್ಲಿಕ್ಕಾಗಲ್ಲ ಅದು. ಆದರೆ ಪಿ ಪಿ ಎಫ್ ಅಕೌಂಟ್ ಯಾರು ಬೇಕಾದ್ರೂ ಮಾಡ್ಬೋದು, ಇಟ್ ಇಸ್ ಅಪ್ಲಿಕೇಬಲ್ ಟು ಎವ್ರಿ ಒನ್. ಹಾಗಾಗಿ ಪಿ ಪಿ ಎಫ್ ಅಕೌಂಟ್ ಆಲ್ವೇಸ್ ಫೆಚಸ್ ಮೋರ್ ಇಂಟ್ರೆಸ್ಟ್, ಮೋರ್ ರಿಟರ್ನ್, ಆ್ಯಂಡ್ ದಟ್ ಇಂಟ್ರೆಸ್ಟ್ ಈಸ್ ಆಲ್ಸೋ ಟ್ಯಾಕ್ಸ್ ಫ್ರೀ. ವೆರಿ ಇಂಟ್ರೆಸ್ಟಿಂಗ್ ಈಸ್, ನಿಮ್ಗೆ ಅದು ಬಡ್ಡಿ ಸಿಗುತ್ತಲ್ಲ, ಬಡ್ಡಿ ಟ್ಯಾಕ್ಸ್ ಫ್ರೀ. ನಿಮಗೆ ATC ಅಲ್ಲಿ ಎಕ್ಸಾಮ್ಷನ್ ಸಿಗುತ್ತೆ. ನೀವೇನು ಹಣ ಇನ್ವೆಸ್ಟ್ ಮಾಡ್ತೀರಿ ವರ್ಷಕ್ಕೆ, ಆ ಎಂಟೈರ್ 100% ನಿಮಗೆ ಸಪೋಸ್ 1.5 ಲಕ್ಷ ನಿಮಗೆ ಮ್ಯಾಕ್ಸಿಮಮ್ ಸೀಲಿಂಗ್ ಇರೋದಲ್ಲ, ಆ 1.5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1.5 ಲಕ್ಷ ನಿಮ್ಗೆ ATC ಅಲ್ಲಿ ಮೈನಸ್ ಮಾಡ್ಲಿಕ್ಕಾಗತ್ತೆ. ಅರ್ಥ ಆಯ್ತಾ? ಆಮೇಲೆ ನಿಮಗೆ ಬಡ್ಡಿ ಬರುತ್ತಲ್ಲ, ಬಡ್ಡಿಗೆ ಟ್ಯಾಕ್ಸ್ ಇಲ್ಲ. ಸೊ PPF can be claimed for the tax deduction, and also the interest accrued on the deposit is totally tax free. Clear? Now look at the picture. This Public Provident Fund has low risk. Risk very, very low. ಯಾಕೆ? ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆದ ಕಾರಣ ರಿಸ್ಕೇ ಇಲ್ಲ ಅಂತ ಹೇಳ್ಬೋದು. ಇದು Public Provident Fund is considered one of the tax saving schemes. This can be used as a retirement benefit. ನೀವು ವರ್ಷ ಹಾಕ್ತಾ ಹೋಗಿ ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಗೆ 15 ವರ್ಷ ಅಕೌಂಟ್ ಅಲ್ಲ ಅದು, ಆ್ಯಂಡ್ ಸ್ಟಿಲ್ ಯು ಕ್ಯಾನ್ ಎಕ್ಸ್ಟೆಂಡ್ ದಟ್ ಅಕೌಂಟ್. 15 ವರ್ಷಕ್ಕೆ ಕ್ಲೋಸ್ ಮಾಡ್ಬೇಕಂತೇನಿಲ್ಲ, ನೆಕ್ಸ್ಟ್ 5 ಇಯರ್ಸ್ಗೆ ಪುನಃ ಅದನ್ನ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಎಕ್ಸ್ಟೆಂಡ್ ಮಾಡುವಾಗ 1 ವರ್ಷಕ್ಕೆ 2 ವರ್ಷಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಕ್ಯಾನ್ ಎಕ್ಸ್ಟೆಂಡ್ ಓನ್ಲಿ ಮಲ್ಟಿಪಲ್ 5 ಇಯರ್ಸ್, 5 ವರ್ಷಕ್ಕೆ 10 ವರ್ಷಕ್ಕೆ ಪುನಃ ಮಾಡ್ಲಿಕ್ಕೆ ಆಗ್ತದೆ. And this Public Provident Fund is a long-term investment. I think picture aartha aitalla. Public Provident Fund is a tax saving scheme. It has low risk. It is considered as a retirement benefit. This can be considered as a retirement benefit, and no doubt it is considered as a long-term investment. Well, the Public Provident Fund scheme
No, it's a statutory scheme of the central government of India. ಯಾಕೆ ಸ್ಟ್ಯಾಟ್ಯುಟರಿ ಸ್ಕೀಮ್ ಅಂತ ಹೇಳಿದ್ರೆ ಇದು ಆಕ್ಟ್ ಅಲ್ಲಿ ಪಾಸ್ ಆಗಿದ್ದು, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದ್ದು ಇದು 1968 ಅಲ್ಲಿ. ಹಾಗಾಗಿ ಇಟ್ಸ್ ಎ ಶಾಸನಬದ್ಧ ಸ್ಕೀಮ್, ಇದು ಸ್ಟ್ಯಾಟ್ಯುಟರಿ ಸ್ಕೀಮ್. ದ ಸ್ಕೀಮ್ ಈಸ್ ಫಾರ್ 15 years. ಆಗಲೇ ಹೇಳಿದ್ದೀನಿ 15 ವರ್ಷ ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಲಾಕಿಂಗ್ ಪೀರಿಯಡ್ ಈಸ್ 15 years. ಸೊ 15 ವರ್ಷದ ಅಕೌಂಟ್ ಇದು. ಪುನಃ ಎಕ್ಸ್ಟೆಂಡ್ ಮಾಡಬೇಕಿದ್ರೆ 5 ವರ್ಷಕ್ಕೆ 20 ವರ್ಷಕ್ಕೆ ಕ್ಲೋಸ್ ಮಾಡಬಹುದು. ಮತ್ತು ಎಕ್ಸ್ಟೆಂಡ್ ಮಾಡಬೇಕಿದ್ರೆ ಯು ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು 25 years. ಹಾಗೆ 5 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. Public Provident Fund interest rate at present is 7.1% compounded annually as of April 1st, 2020. ವರ್ಷ ಚೇಂಜ್ ಆಗುತ್ತೆ ಇದು. ಈಗ ನೀವು ಆಸ್ ಆಫ್ ನೋ 7.1%. ಎಕ್ಸಾಮ್ ಬರೆಯುವಾಗ ಒಮ್ಮೆ ನೋಡ್ಕೊಳ್ಳಿ, ನಿಮಗೆ ಸಿಗ್ತದೆ ವೆಬ್ಸೈಟಲ್ಲಿ, ಆಯಿತಾ. ದ ಮಿನಿಮಮ್ ಡೆಪಾಸಿಟ್ ಈಸ್ ₹500. ವರ್ಷಕ್ಕೆ ನೀವು 500 ರೂಪಾಯಿ ಅಕೌಂಟಿಗೆ ಹಾಕಲೇಬೇಕು, ಇಲ್ಲ ಅಂದರೆ ನಿಮಗೆ ಪೆನಾಲ್ಟಿ ಹಾಕ್ತಾರೆ. ನಾನು ಇವನ್ ಐ ಓಪನ್ ದಿಸ್ ಅಕೌಂಟ್, ನಾನು 1 ವರ್ಷ ಕಟ್ಟಲಿಕ್ಕೆ ಆಗಿಲ್ಲ, ನನಗೆ ನೆನಪೋಯ್ತು. ಸೊ ನನಗೆ ₹50 ಚಾರ್ಜ್ ಮಾಡಿದ್ರು, 1 ವರ್ಷಕ್ಕೆ ₹50 ಚಾರ್ಜ್ ಪೆನಾಲ್ಟಿ. ಆ್ಯಂಡ್ ದ ಮ್ಯಾಕ್ಸಿಮಮ್ ರುಪೀಸ್ ಎಷ್ಟು ಇವಾಗ? ಮೊದಲು 70,000 ಇತ್ತು, ಆಮೇಲೆ 1 ಲಕ್ಷ ಮಾಡಿದ್ರು, ಆಮೇಲೆ 1.5 ಲಕ್ಷ. ಈಗ 1.5 ಲಕ್ಷ. ಆಸ್ ಆಫ್ ನೌ ಯು ಕ್ಯಾನ್ ಇನ್ವೆಸ್ಟ್ ಅಪ್ ಟು 1,50,000 ಇನ್ ಎ ಫೈನಾನ್ಷಿಯಲ್ ಇಯರ್. ನೋಡಿ ಗ್ರೀನ್ ಕಲರ್ಲಿ ಹಾಕಿ ನೋಟ್ ನೋಡಿ. ಇದಕ್ಕಿಂತ 1 ಲಕ್ಷ ಈಗ ಅಲ್ಲ, 1 ಲಕ್ಷ ಮೊದಲು ಎಷ್ಟಿತ್ತು ಕೇಳಿದ್ರೆ 1 ಲಕ್ಷ ಇತ್ತು. 1 ಲಕ್ಷ ಮಾಡಿದ್ದು ಯಾವಾಗ? An updated chart is available for PPF investment or started after budget 2014 as the PPF limit has been extended from 1 lakh to 1.5 lakhs. ತುಂಬ ಹಿಂದೆ 70,000 ಇತ್ತು. ಓಕೆ. And one deposit with a minimum of ₹500 is mandatory. ನೀವು ಒಂದು ಹಣವನ್ನು ಒಂದು ಡೆಪಾಸಿಟ್ ಮಾಡಲೇಬೇಕು ನಿಮ್ಮ ಅಕೌಂಟಿಗೆ. ಮಿನಿಮಮ್ ಎಷ್ಟದು? ಈಗ ಎಷ್ಟು ಮಿನಿಮಮ್? ₹500 ಹಾಕಲೇಬೇಕು. ಓಕೆ. I am not giving the separate notes. This PPT itself is a notes, and you can elaborate, you can expand this. Well, the deposit can be in lump sum or in convenient installments, not more than 12 installments. ನಿಮ್ಮ ಹಣವನ್ನು ನೀವು ಕನ್ವೀನಿಯಂಟ್ ಆಗಿ ಒಂದು ತಿಂಗಳು ₹500 ಹಾಕೋದು, ಒಂದು ತಿಂಗಳು 5,000 ಹಾಕೋದು, ಹೇಗೆ ಬೇಕಿದ್ರೆ ಮಾಡ್ಬೋದು. ಪ್ರತಿ ತಿಂಗಳು ಬೇಕಿದ್ರೆ ಹಾಕ್ಬೋದು ಅಂತ ಆಯ್ತು. ಯಾಕಂದರೆ ಟೋಟಲ್ ಇನ್ಸ್ಟಾಲ್ಮೆಂಟ್ಸ್ ಎಷ್ಟು? 12 ಇನ್ಸ್ಟಾಲ್ಮೆಂಟ್ಸ್ಗೆ ಜಾಸ್ತಿ ಹಾಕ್ಲಿಕ್ಕಾಗಲ್ಲ. ಒಂದು ತಿಂಗಳಲ್ಲಿ 2 ಸಲ ಹಾಕ್ತೆ ಅಂತ ಹೇಳಿದ್ರೆ 24 ಇನ್ಸ್ಟಾಲ್ಮೆಂಟ್ಸ್ ಆಗುತ್ತೆ, ಆಗೋದಿಲ್ಲ. ಸೊ ಇನ್ ಎನ್ ಇಯರ್ ನಿಮ್ಗೆ ಮ್ಯಾಕ್ಸಿಮಮ್ ಇನ್ಸ್ಟಾಲ್ಮೆಂಟ್ಸು 12. ಅರ್ಥ ಆಯ್ತಾ? ಸೊ ಆರ್ 2 ಇನ್ಸ್ಟಾಲ್ಮೆಂಟ್ಸ್ ಇನ್ ಎ ಮಂತ್ ಸಬ್ಜೆಕ್ಟ್ ಟು ಎ ಟೋಟಲ್. ನೀವು ಬೇಕಿದ್ರೆ ಮಂತ್ಲಿ ಬೇಕಿದ್ರೆ 2 ಹಾಕ್ಬೋದು, ಮಂತ್ಲಿ 2 ಹಾಕ್ಬೋದು. ಬಟ್ 1,50,000 ಆದ ತಕ್ಷಣ ಕ್ಲೋಸು, ಪಾಯಿಂಟ್ ನಂಬರ್ 1. ಮತ್ತೆ 12 ಇನ್ಸ್ಟಾಲ್ಮೆಂಟ್ ಜಾಸ್ತಿ ಆಗ್ಬಾರ್ದು. ಇಲ್ಲಿ 2 ಕಂಡೀಷನ್ಸು. ನೀವು ಒಂದೇ ತಿಂಗಳಲ್ಲಿ 4 ಸಲ ಬೇಕಿದ್ರೆ ಆಗ್ಬೋದು, ನೋ ಪ್ರಾಬ್ಲಮ್. ಆದರೆ ಇಟ್ ಶುಡ್ ನಾಟ್ ಎಕ್ಸೀಡ್ 12 ಇನ್ಸ್ಟಾಲ್ಮೆಂಟ್ಸ್ ಇನ್ ಎ ಇಯರ್. ಆಮೇಲೆ 1.5 ಲಕ್ಷಕ್ಕಿಂತ ಜಾಸ್ತಿ ಆಗ್ಬಾರ್ದು. ಇದು ಕಂಡೀಷನ್ಸ್. ಇಟ್ ಈಸ್ ನಾಟ್ ನೆಸರಿ ಟು ಮೇಕ್ ಎ ಡೆಪಾಸಿಟ್ ಇನ್ ಎವ್ರಿ ಮಂತ್ ಆಫ್ ದಿ ಇಯರ್. ಪ್ರತಿ ತಿಂಗಳು ಹಾಕಲೇಬೇಕಂತೇನಿಲ್ಲ. ನೀವು 6 ತಿಂಗಳಿಗೊಮ್ಮೆ ಹಾಕ್ಬೋದು, 3 ತಿಂಗಳಿಗೊಮ್ಮೆ ಹಾಕ್ಬೋದು. ಇಲ್ಲ, ನಾನು ಒಂದೇ ಸಲ ಬೇಕಿದ್ರೆ ಹಾಕ್ಬೋದು, ವರ್ಷಕ್ಕೆ 1 ಸಲ ಹಾಕಿ ಸಾಕಾಗುತ್ತೆ. ಬಟ್ ವರ್ಷದಲ್ಲಿ ಒಂದು ನೀವು ಡೆಪಾಸಿಟ್ ಹಣವನ್ನು ಮಾಡಲೇಬೇಕಾಗುತ್ತೆ. ಮಿನಿಮಮ್ ಆಫ್ ₹500. ಒಂದು ವರ್ಷದಲ್ಲಿ ₹500 ಮಾತ್ರ ಹಾಕ್ತೀನಿ, ನೋ ಪ್ರಾಬ್ಲಮ್ ಸರ್, ಅಬ್ಸಲ್ಯೂಟ್ ನೋ ಇಶ್ಯೂ. ಹಾಗಿದ್ರೆ ಇಟ್ ಈಸ್ ನಾಟ್ ನೆಸರಿ ಟು ಮೇಕ್ ಡೆಪಾಸಿಟ್ ಇನ್ ಎವ್ರಿ ಮಂತ್ ಆಫ್ ದಿ ಇಯರ್. ಪ್ರತಿ ತಿಂಗಳು ಹಾಕಲೇಬೇಕಂತೇನಿಲ್ಲ. ದ ಅಮೌಂಟ್ ಆಫ್ ಡೆಪಾಸಿಟ್ ಕ್ಯಾನ್ ಬಿ ವೇರಿ ಟು ಸೂಟ್ ದ ಕನ್ವೀನಿಯನ್ಸ್ ಆಫ್ ದಿ ಅಕೌಂಟ್ ಹೋಲ್ಡರ್. ಒಂದು ತಿಂಗಳು 5,000 ಹಾಕೋದು, ಮತ್ತೊಂದು ತಿಂಗಳು 10,000 ಹಾಕೋದು, ನೋ ಪ್ರಾಬ್ಲಮ್. ಹಾಗೆ ಹಾಕ್ಬೇಕಂತೇನಿಲ್ಲ, ಒಟ್ಟು ಮಾಡಿ ಬೇಕಿದ್ರೆ ಒಂದೇ ಸಲ ಹಾಕಿದ್ರು ಹಾಕ್ಬೋದು. ಓಕೆ. The account in which deposits are not made for any reason is treated as discontinued account, and such account cannot be closed before the maturities. ನಿಮಗೆ ಸಪೋಸ್ ಹಣವನ್ನು ಹಾಕಲಿಕ್ಕೆ ಆಗಲಿ ಯಾವುದೋ ರೀಸನಿಂದ ಸುಮಾರು ವರ್ಷ ಹಾಕಲಿಲ್ಲ, ಅದು ಅಕೌಂಟ್ ಡಿಸ್ಕಂಟಿನ್ಯೂ ಆಗುತ್ತೆ. ಡಿಸ್ಕಂಟಿನ್ಯೂ ಆದರೆ ಕೆನಾಟ್ ಬಿ ಕ್ಲೋಸ್ ಬಿಫೋರ್ ಮೆಚುರಿಟಿ. 15 ವರ್ಷದೊಳಗೆ ಮಾತ್ರ ಅಕೌಂಟನ್ನು ಕ್ಲೋಸ್ ಮಾಡಲಿಕ್ಕೆ ಆಗಲ್ಲ. So the discontinued account can be activated by a payment of minimum of deposit 500 with default of ₹50 for each default year. ನಾನು ಹೇಳಿದಲ್ಲ, ನಾನು 1 ವರ್ಷ ಕಟ್ಟಲಿಲ್ಲ ಹೇಳಿದ್ನಲ್ಲ, ₹50 ಪೆನಾಲ್ಟಿ ತಗೊಂಡು ನನಗೆ ಪುನಃ ರಿನ್ಯೂವಲ್ ಮಾಡಲಿಕ್ಕಾಗುತ್ತೆ. ಸಪೋಸ್ ನೀವು 2 ವರ್ಷ 3 ವರ್ಷ ಕಟ್ಟಿಲ್ಲ ಇಟ್ಕೊಳ್ಳುವ, ವರ್ಷಕ್ಕೆ ₹50 ಅಂತ ₹150 ಪೆನಾಲ್ಟಿ ಕಟ್ಟಬೇಕು, ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಓಕೆ. ಅಕೌಂಟ್ ಕ್ಯಾನ್ ಬಿ ಓಪನ್ ಬೈ ಅನ್ ಇಂಡಿವಿಜುವಲ್. Account can be opened by an individual or a minor through the guardian. Even minor also
ಮೈನರ್ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು ಥ್ರೂ ದಿ ಗಾರ್ಡಿಯನ್. ಮೈನರ್ ಕೆನಾಟ್ ಓಪನ್ ದ ಅಕೌಂಟ್. ಮೈನರ್ ಹೆಸರಲ್ಲಿ ಮೇಜರ್ ಗಾರ್ಡಿಯನ್ ಅಕೌಂಟ್ ಓಪನ್ ಮಾಡ್ಬೋದು. ಅಂದರೆ ನನ್ನ ಚಿಕ್ಕ ಮಗಳಿದ್ರೆ ನನ್ನ ಚಿಕ್ಕ ಮಗಳ ಹೆಸರಲ್ಲಿ ನಾನೇ ಅಕೌಂಟ್ ಓಪನ್ ಮಾಡ್ಬೋದು. ಆಸ್ ಎ ಗಾರ್ಡಿಯನ್, ಆಸ್ ಎ ಪ್ಯಾರೆಂಟ್ ನಾನು ಮಾಡ್ಬೋದು. 15 ವರ್ಷ ಟರ್ಮ್ ಅಲ್ವಾ ಇದು? ಓಕೆ, ಎಸ್. ಜಾಯಿಂಟ್ ಅಕೌಂಟ್ ಈಸ್ ನಾಟ್ ಪರ್ಮಿಸಿಬಲ್. ನಾನು ನನ್ನ ಮಗಳ ಹೆಸರಿಗೆ ಅಥವಾ ನಾನು ನನ್ನ ಹೆಂಡತಿ ಹೆಸರಿಗೆ, ನೀವು ನಿಮ್ಮ ಅಪ್ಪನ ಹೆಸರಿಗೆ ಮಾಡ್ಲಿಕ್ಕೆ ಆಗಲ್ಲ. ಜಾಯಿಂಟ್ ಅಕೌಂಟ್ ಈಸ್ ನಾಟ್ ಪರ್ಮಿಸಿಬಲ್. ಇಂಡಿವಿಜುವಲ್ ಅಕೌಂಟಲ್ಲೇ ಇರಬೇಕು. ಮತ್ತೆ 2-3 ಕಡೆ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. PPF ಅಕೌಂಟ್ ಓನ್ಲಿ ಒನ್ ಅಕೌಂಟ್ ಕ್ಯಾನ್ ಬಿ ಓಪನ್ ಬೈ ಒನ್ ಪರ್ಸನ್. ನೀವು ನಿಮ್ಮ ಹೆಸರಲ್ಲಿ ಒಂದೇ ಅಕೌಂಟ್ ಓಪನ್ ಮಾಡ್ಲಿಕ್ಕೆ, 2 ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಗೆ ಇನ್ನೊಂದು ಅಕೌಂಟ್ ಬೇಕಿದ್ರೆ ನೀವು ನಿಮ್ಮ ಅಣ್ಣನ ಹೆಸರು, ತಮ್ಮನ ಹೆಸರು, ತಂದೆ ಹೆಸರು ಮಾಡಬೇಕಾಗುತ್ತೆ. ಬಿಟ್ರೆ ಹಣ ಬೇಕಾದ್ರೆ ನೀವು ಹಾಕಿ, ತೊಂದರೆ ಇಲ್ಲ. ಅರ್ಥ ಆಯ್ತಾ? ಬಟ್ ಒಬ್ಬರ ಹೆಸರಲ್ಲಿ ಒಂದೇ ಅಕೌಂಟ್. Those who are contributing to GPF fund or EDF account can also open a PPF account. ಯಾರಿಗೆಲ್ಲ GPF ಅಕೌಂಟ್ ಇದೆ, ಗ್ರೂಪ್ ಪ್ರಾವಿಡೆಂಟ್ ಫಂಡು, ಎಂಪ್ಲಾಯಿ ಡೆವಲಪ್ಮೆಂಟ್ ಫಂಡ್ ಅಕೌಂಟ್ ಇದೆ, GPF ಮತ್ತೆ EDF, ಈ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ GPF ಅಕೌಂಟ್ ಓಪನ್ ಮಾಡ್ತಾರೆ. ಈ ಪ್ರೈವೇಟ್ ಎಲ್ಲ EDF ಅಕೌಂಟ್, ಎಂಪ್ಲಾಯಿ ಡೆವಲಪ್ಮೆಂಟ್ ಫಂಡ್ ಅಕೌಂಟ್ ಮಾಡ್ತಾರೆ. ಆ GPF ಅಕೌಂಟ್ ಇದ್ದವರು PPF ಅಕೌಂಟ್ ಓಪನ್ ಮಾಡ್ಬೋದು. ಅಥವಾ ಯಾರು EDF ಅಕೌಂಟ್ ಇದೆ ಅವರು ಸಹ PPF ಅಕೌಂಟ್ ಅನ್ನು ಓಪನ್ ಮಾಡ್ಬೋದು. there is no restriction. A power of attorney holder can neither open or operate a PPF account. ಪವರ್ ಆಫ್ ಅಟಾರ್ನಿ ಅಂತ ಹೇಳಿದ್ರೆ ನೀವು ಅವರಿಗೆ ಲೀಗಲ್ ರೈಟ್ಸ್ ಕೊಡುವಂಥದ್ದು. ಅವರು ನೀದರ್ ಓಪನ್ ಆರ್ ಆಪರೇಟ್ ಅಕೌಂಟ್. ನೀವು ಪವರ್ ಆಫ್ ಅಟಾರ್ನಿ ಕೊಟ್ಟ ತಕ್ಷಣ ಅವ್ರ ಅಕೌಂಟ್ ಆಪರೇಟ್ ಮಾಡ್ಲಿಕ್ಕೆ ಆಗಲ್ಲ. Can neither a power of attorney holder can neither open or operate a power of attorney ಯಾರಿಗೆ ಕೊಡ್ತೀರಿ ಅವರು can neither open or operate ಅಕೌಂಟ್ ಆಪರೇಟ್ ಮಾಡ್ಬೋದು, ಓಪನ್ ಮಾಡ್ಬೋದು ಪವರ್ ಆಫ್ ಅಟಾರ್ನಿ ಕೊಟ್ಟವ್ರಲ್ವಾ. Then the grandfather or mother cannot open PPF on behalf of their minor grandson or daughter. The grandfather ಅಥವಾ grandmother cannot open a PPF account on behalf of their minor grandson or daughter. ಅಜ್ಜ ಮೊಮ್ಮಗನ ಹೆಸರು ಮಾಡ್ಲಿಕ್ಕೆ ಆಗುದಿಲ್ಲ, ಅಜ್ಜಿ ಮೊಮ್ಮಗ ಅಥವಾ ಮೊಮ್ಮಗಳ ಹೆಸರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ವಾ. ಓಕೆ. A deposit shall be of multiple of rupees 5 subject to minimum of rupees 500. ಅಂದ್ರೆ ಮಿನಿಮಮ್ ಒಬ್ಬರು 500, 555, 510, 525 ಹೀಗೆಲ್ಲ ಹಾಕ್ಲಿಕ್ಕೆ ಆಗುತ್ತೆ ಅಂತ ಹೇಳುವಂಥದ್ದು. The deposit in a minor account is clubbed with the deposit of the account of the guardian for the limit of rupees 1,50,000. The deposit in a minor account is clubbed with the deposit of the account of the guardian for the limit of rupees 1,50,000. up to 1,50,000 ತನಕ ಮಾಡಬಹುದು. No age is prescribed for opening a PPF account. No age is prescribed. ಅಂದ್ರೆ ನೀವು ಮೈನರ್ ಅಕೌಂಟ್ ಅಲ್ಲಿ ನೀವು ಅಕೌಂಟ್ ಮಾಡಬಹುದು ಅಂತ ಆಯ್ತಲ್ಲ, ಬಟ್ ಮೈನರ್ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ. No age is prescribed for opening a PPF account. Interest is not contractual, but rate is notified by the Ministry of Finance, Government of India at the end of each year. ನಿಮಗೆ ಬಡ್ಡಿ ಇಷ್ಟೇ ಬಡ್ಡಿ ಅಂತ ಹೇಳೋದಿಲ್ಲ. ಯಾಕೆ? ಇದು ಸ್ಟ್ಯಾಟ್ಯುಟರಿಯಲ್ಲಿ ಪಾಸ್ ಆದ ಆಕ್ಟ್, ಇದು ಅಕೌಂಟ್ ಆದ ಕಾರಣ ಸೆಂಟ್ರಲ್ ಗೌರ್ಮೆಂಟು, ಮಿನಿಸ್ಟ್ರಿ ಆಫ್ ಫಿನಾನ್ಸು ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಫಿಕ್ಸ್ ದ ರೇಟ್. ಅದೇ ರೇಟ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ನನಗೊಂದು ನಿಮಗೊಂದು ಬೇರೆಯವರಿಗೊಂದು ರೂಲ್ ಅಪ್ಲೈ ಆಗೋದಿಲ್ಲ. ಥ್ರೂ ಔಟ್ ಇಂಡಿಯಾ ಏನು ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ರೇಟ್ ಹೇಳುತ್ತೋ ಆ ವರ್ಷಕ್ಕೆ ಅದೇ ರೇಟ್ ಇರ್ತದೆ. ಸೊ ಹಾಗಿದ್ರೆ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಇರೋದಿಲ್ಲ. ನಿಮ್ಗೆ ಇಷ್ಟೇ ಬಡ್ಡಿ ಕೊಡ್ತೇನೆ, 8% ಕೊಡ್ತೇನೆ ಅಂತ ಹೇಳೋ. ಒಂದು ವರ್ಷಕ್ಕೆ 8% ಆದರೆ ನೆಕ್ಸ್ಟ್ ಇಯರ್ ಗೌರ್ಮೆಂಟ್ ಚೇಂಜ್ ಮಾಡಿದ್ರೆ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಓಕೆ. ಅಕಾರ್ಡಿಂಗ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಸ್ಕೀಮ್ 1968, the facility of first withdrawal in the 7th year
ನಿಮಗೆ ಡ್ರಾ ಮಾಡಬೇಕಿದ್ರೆ ಮೊದಲ 7ನೇ ವರ್ಷಕ್ಕೆ ತಗೊಳ್ಬೋದಂತೆ ವಿಡ್ರಾವಲ್ ಆಫ್ ದಿ ಅಕೌಂಟ್ ಸಬ್ಜೆಕ್ಟ್ ಟು ಲಿಮಿಟ್ ಆಫ್ 50%. 7 ವರ್ಷ ಆದ ತಕ್ಷಣ 50% ಆ ಅಕೌಂಟ್ ಏನಿದೆ ಡ್ರಾ ಮಾಡ್ಬೋದು. ಬಟ್ ನನ್ನ ಸಜೆಷನ್ ಡೋಂಟ್ ಡ್ರಾ, ಯಾಕಂದ್ರೆ ಈ ಅಕೌಂಟ್ ಒಳ್ಳೆ ಬಡ್ಡಿ ಸಿಗುತ್ತೆ ನಿಮಗೆ, ಬೇರೆ ಕಂಪೇರ್ಟಿವ್ಲಿ ಇದು ಚೆನ್ನಾಗಿದೆ. ಸುಕನ್ಯಾ ಸಮೃದ್ಧಿ ಅದು ನಿಮಗೆ ಓಪನ್ ಮಾಡ್ಲಿಕ್ಕೆ ಆಗಲ್ಲ, ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳ ಹೆಸರು ಮಾಡಬಹುದು, ನಿಮಗೆ ಅಪ್ಲೈ ಆಗೋದಿಲ್ಲ ಅದು. ಹಾಗಾಗಿ ಇದು ಬೆಸ್ಟ್. ಆ್ಯಂಡ್ ಲಿಮಿಟ್ ಈಸ್ ಅಪ್ ಟು 50% ಆಫ್ ದಿ ಅಕೌಂಟ್ ಕ್ರೆಡಿಟೆಡ್ ಪ್ರೊಸೀಡಿಂಗ್ ದ 3 years balance. Thereafter, one withdrawal in every year is permissible. ಆನಂತರ ಪ್ರತಿ ವರ್ಷ ಬೇಕಿದ್ರೆ ನೀವು ಒಂದೊಂದು ವಿಡ್ರಾವಲ್ ಬೇಕಿದ್ರೆ ಮಾಡ್ಬೋದು. ಬಟ್ ನನ್ನ ಸಜೆಷನ್ ಡೋಂಟ್ ವಿಡ್ರಾ, ಕೀಪ್ ದ ಮನಿ ಫಾರ್ 15 years. ನೀವು ಸಾಧ್ಯ ಆದರೆ ಇನ್ನೂ 5 ವರ್ಷ ಎಕ್ಸ್ಟೆಂಡ್ ಮಾಡಿ. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆದ ಕಾರಣ ನಿಮ್ಮ ಮಗಳ ಮದುವೆಗೋ, ಮಗನ ಮದುವೆಗೋ, ಮತ್ತು ಮಗನ ಉಪನಯನಕ್ಕೋ, ಅಥವಾ ಏನೋ ಮನೆ ಕಟ್ಟಲಿಕ್ಕೋ, ರಿಪೇರಿಗೂ ಅಮೌಂಟ್ ನಿಮ್ಗೆ ಯೂಸ್ ಆಗುತ್ತೆ ಇದು. ಯಾಕೆ ಮೋರ್ ಓವರ್ ದಿಸ್ ಅಕೌಂಟ್ ಫೆಚಸ್ ಗುಡ್ ರೇಟ್ ಆಫ್ ರಿಟರ್ನ್, ಒಳ್ಳೆ ಬಡ್ಡಿ ಸಿಗುತ್ತೆ ಇದು. ಹಾಗಾಗಿ ವಿಡ್ರಾ ಮಾಡಲಿಕ್ಕೆ ಹೋಗಬೇಡಿ, ಅಂತ ಎಮರ್ಜೆನ್ಸಿ ಬಂದ್ರೆ ಮಾತ್ರ ತಗೊಳ್ಳಿ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ವಿಡ್ರಾವಲ್ ಆರ್ ಪ್ರಿಮ್ಯಾಚೂರ್ ಕ್ಲೋಸರ್ ಆಫ್ ಎ PPF ಅಕೌಂಟ್ ಈಸ್ ನಾಟ್ ಪರ್ಮಿಸಿಬಲ್ ಎಕ್ಸೆಪ್ಟ್ ಇನ್ ಕೇಸ್ ಆಫ್ ಡೆತ್. ಪ್ರಿಮ್ಯಾಚೂರ್ ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರಿಮ್ಯಾಚೂರ್ ವಿಡ್ರಾವಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಕ್ಸೆಪ್ಟ್ ಇನ್ ಕೇಸ್ ಆಫ್ ಡೆತ್ ಆಫ್ ದಿ ಅಕೌಂಟ್ ಹೋಲ್ಡರ್. ಡೆತ್ ಆಫ್ ದಿ ಅಕೌಂಟ್ ಹೋಲ್ಡರ್ ಅದೇ ಅಕೌಂಟ್ ಹೋಲ್ಡರ್ ಸತ್ತು ಹೋದ್ರೆ ಆಟೋಮೆಟಿಕ್ಲಿ ಆ ಅಕೌಂಟಿನ ಹಣ ಯಾರು ನಾಮಿನಿ ಇರ್ತಾರೆ ನಾಮಿನಿ ಅವರಿಗೆ ಹಣ ಸಿಗುತ್ತೆ. ನಾಮಿನಿ ಆರ್ ಲೀಗಲ್ ಹೇರ್ ಆಫ್ PPF ಅಕೌಂಟ್ ಹೋಲ್ಡರ್ ಆನ್ ಡೆತ್ ಆಫ್ ದಿ ಅಕೌಂಟ್ ಹೋಲ್ಡರ್ ಕ್ಯಾನಾಟ್ ಕಂಟಿನ್ಯೂ ದ ಅಕೌಂಟ್. ಈಗ ಅಕೌಂಟ್ ಹೋಲ್ಡರ್ ಸತ್ತೋದ ಅಂತ ಹೇಳ್ಕೊಂಡು ಅವನ ನಾಮಿನಿ ಆ ಅಕೌಂಟ್ ಅನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾಗುತ್ತೆ, ಅಕೌಂಟ್ ಕ್ಲೋಸ್ ಆಗುತ್ತೆ, ಆ ಕ್ಲೋಸ್ ಆದ ಹಣ ನಾಮಿನಿಗೆ ಸಿಗುತ್ತೆ. ನಾಮಿನಿ ಬೇಕಿದ್ರೆ ಅವನು ಸಪ್ರೇಟ್ ಆಗಿ ಮಾಡ್ಕೊಳ್ಬೇಕು, ಬಿಟ್ರೆ ಅದೇ ಅಕೌಂಟ್ ಅನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನಾಯ್ತು ಇಲ್ಲಿ, ಅಕೌಂಟ್ ಕ್ಯಾನ್ ನಾಟ್ ಬಿ ಹೋಲ್ಡ್, ಡೆತ್ ಆಫ್ ದಿ ಅಕೌಂಟ್ ಹೋಲ್ಡರ್ ಕ್ಯಾನ್ ನಾಟ್ ಬಿ ಕಂಟಿನ್ಯೂ ದ ಅಕೌಂಟ್, ಬಟ್ ದಿ ಅಕೌಂಟ್ ಹ್ಯಾಡ್ ಟು ಬಿ ಕ್ಲೋಸ್ ಮಾಡಲೇಬೇಕಾಗುತ್ತೆ. The account holder has an option to extend the PPF account for any period in a block of 5 years on each time. If you want to extend after 15 years, ನಿಮಗೆ ಅಕೌಂಟ್ ಎಕ್ಸ್ಟೆಂಡ್ ಮಾಡಬೇಕಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಟೆಂಡ್ ಅಗೇನ್ ಫಾರ್ ಎ ಪೀರಿಯಡ್ ಆಫ್ 5 years. ಸೇಮ್ ಥಿಂಗ್ ಹ್ಯಾಪನ್ ಟು ಮೀ. ನನಗೆ 2001ನಲ್ಲಿ ಅಕೌಂಟ್ ಮಾಡಿದ್ದು ನಾನು. 2001 ಅಂದರೆ 2018 ಕ್ಲೋಸ್ ಆಯ್ತು ನೋಡಿ. 2004 ಅಕೌಂಟ್ ಮಾಡಿದ್ದು ನಾನು. 2004 ಅಕೌಂಟ್ ಮಾಡಿದ್ದು 15 ವರ್ಷ ಅಂದರೆ 2019ಗೆ ಅಕೌಂಟ್ ಕ್ಲೋಸ್ ಆಯ್ತಲ್ವಾ. ನಾನು ಅಕೌಂಟ್ ಕ್ಲೋಸ್ ಮಾಡಿಲ್ಲ. ನಾನೇನು ಮಾಡಿದೆ, ಐ ಎಕ್ಸ್ಟೆಂಡೆಡ್ ದ ಸೇಮ್ ಅಕೌಂಟ್ ಫಾರ್ ನೆಕ್ಸ್ಟ್ ಅನದರ್ 5 years. ಅಂದರೆ 24ನೇ ಇಸ್ವಿ ಅಕೌಂಟ್ ಕ್ಲೋಸ್ ಮಾಡಬೇಕಂತ ಪ್ಲಾನ್. ಹೇಳಲಿಕ್ಕಾಗಲ್ಲ, ಐ ಮೇ ಎಕ್ಸ್ಟೆಂಡ್ ಅಗೇನ್ ಫಾರ್ ಅನದರ್ 5 years, 29 ತನಕ ಹೋದ್ರೂ ಹೋಗ್ಬೋದು. ಸೊ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಒಂದು ಬ್ಲಾಕ್ ಆಫ್ 5 years ಆನ್ ಈಚ್ ಟೈಮ್. ಪ್ರತಿ ವರ್ಷ 15 ವರ್ಷ ಆದಮೇಲೆ ಇದು ಎಸ್ ಅಂದರೆ 15 ವರ್ಷ ಆದಮೇಲೆ ಅಕೌಂಟ್ ಕ್ಲೋಸ್ನೇ ಮಾಡಬೇಕಂತನಿಲ್ಲ. ದ ಅಕೌಂಟ್ ಹೋಲ್ಡರ್ ಕ್ಯಾನ್ ರಿಟೈನ್ ದಿ ಅಕೌಂಟ್ ಆಫ್ಟರ್ ಮೆಚ್ಯೂರಿಟಿ ಫಾರ್ ಎನಿ ಪೀರಿಯಡ್ ವಿದೌಟ್ ಮೇಕಿಂಗ್ ಎನಿ ಫರ್ದರ್ ಡೆಪಾಸಿಟ್ಸ್. 15 ವರ್ಷ ಆದ ಮೇಲೆ ಹಣ ಹಾಕದೆ ನೀವು ಹಣವನ್ನು ಅಕೌಂಟನ್ನು ಕ್ಲೋಸ್ ಮಾಡದೆ ಯು ಕ್ಯಾನ್ ಕಂಟಿನ್ಯೂ. ದ ಅಕೌಂಟ್ ಹೋಲ್ಡರ್ ಕ್ಯಾನ್ ರಿಟೈನ್ ದಿ ಅಕೌಂಟ್ ಈವನ್ ಆಫ್ಟರ್ ದಿ ಮೆಚ್ಯೂರಿಟಿ ಫಾರ್ ಎನಿ ಪೀರಿಯಡ್ ವಿದೌಟ್ ಮೇಕಿಂಗ್ ಎನಿ ಫರ್ದರ್ ಡೆಪಾಸಿಟ್. 15 ವರ್ಷ ಅಕೌಂಟ್ ನೀವು ಹಣ ಹಾಕಿದ್ರಿ, 15 ವರ್ಷ ಆದ ಕ್ಲೋಸ್ ಮಾಡಬೇಕಂತ 16ನೇ ವರ್ಷ ಹಣ ಹಾಕಬೇಕಂತನೂ ಇಲ್ಲ, ಯು ಕ್ಯಾನ್ ಕಂಟಿನ್ಯೂ. ಅರ್ಥ ಆಯ್ತಾ? ಹಣ ಹಾಕದೇನೂ ಕಂಟಿನ್ಯೂ ಮಾಡ್ಬೋದು. ದ ಬ್ಯಾಲೆನ್ಸ್ ಇನ್ ದ ಅಕೌಂಟ್ ವಿಲ್ ಕಂಟಿನ್ಯೂ ಟು ಅರ್ನ್ ಇಂಟ್ರೆಸ್ಟ್. ಆ ಅಕೌಂಟ್ ಏನು ಹಣ ಇತ್ತು ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಇಂಟ್ರೆಸ್ಟ್ ಎಟ್ ನಾರ್ಮಲ್ ರೇಟ್ ಆಸ್ ಅಡ್ಮಿಸಿಬಲ್ ಆನ್ PPF ಅಕೌಂಟ್ ಟಿಲ್ ದಿ ಅಕೌಂಟ್ ಇಸ್ ಕ್ಲೋಸ್ಡ್. ನೀವು ಕ್ಲೋಸ್ ಮಾಡೋ ತನಕ ಅದು ಅಕೌಂಟು ಕಂಟಿನ್ಯೂ ಆಗುತ್ತೆ. ನೀವು ಯಾವಾಗ 5 ವರ್ಷ ಕಂಟಿನ್ಯೂ ಮಾಡಬೇಕು, ಇಲ್ಲ ನಾನು ಇನ್ನೂ 5 ವರ್ಷ ಹಣವನ್ನು ಅಕೌಂಟಿಗೆ ಹಾಕ್ತೇನೆ ಅಂತ ಆದರೆ ಆಗ ಮಾತ್ರ ನೀವು 5 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು. ಹಣ ಹಾಕೋದಿಲ್ಲ ಅಂತ ಆದರೆ ನೀವು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಬೋದು, ಎಷ್ಟು ವರ್ಷ ಬೇಕಿದ್ರೆ ಕಂಟಿನ್ಯೂ ಮಾಡ್ಬೋದು. 16 ವರ್ಷ ಕ್ಲೋಸ್ ಮಾಡ್ಬೋದು, 17 ವರ್ಷ ಕ್ಲೋಸ್ ಮಾಡ್ಬೋದು. ಅರ್ಥ ಆಯ್ತಾ? ಯಾವಾಗ ಇದು ಮೇಕ್ ಎ ಡಿಫರೆನ್ಸ್. 17ನೇ ವರ್ಷಕ್ಕೆ ನೀವು ಕಂಟಿನ್ಯೂ ಮಾಡೋದಾದ್ರೆ ಆ 2 ವರ್ಷ ಹಣ ಹಾಕ್ಲಿಕ್ಕಿಲ್ಲ ನಿಮಗೆ. ಇಫ್ ಯು ವಾಂಟ್ ಟು ಪುಟ್ ಮನಿ ಇನ್ ದ್ಯಾಟ್ ಅಕೌಂಟ್ ಅಗೇನ್ ಯು ಹ್ಯಾವ್ ಟು ಎಕ್ಸ್ಟೆಂಡ್ ಫಾರ್ 5 years. ಹಣ ಹಾಕೋದು ಅಂತ ಆದರೆ ಬ್ಲಾಕ್ ಆಫ್ 5 yearsಗೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಒನ್ ವಿಡ್ರಾವಲ್ ಇನ್ ಈಚ್ ಫೈನಾನ್ಷಿಯಲ್ ಇಯರ್ ಇಸ್ ಆಲ್ಸೋ ಅಡ್ಮಿಸಿಬಲ್ ಇನ್ ಸಚ್ ಅಕೌಂಟ್. ಅಂತ ಇದರಲ್ಲಿ ಒನ್ ವಿಡ್ರಾವಲ್ ಇಸ್ ಆಲ್ಸೋ ಅಡ್ಮಿಸಿಬಲ್. ಪರ್ಮಿಷನ್ ಸಿಗುತ್ತೆ ನಿಮಗೆ, ವಿಡ್ರಾ ಮಾಡ್ಬೋದು. The PPF scheme is operated through post office and nationalized banks. ಎಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್? ಎಲ್ಲೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಪೋಸ್ಟ್ ಆಫೀಸಲ್ಲಿ ಈ ಅಕೌಂಟನ್ನು ಓಪನ್ ಮಾಡ್ಬೋದು.
ಅರ್ಥ ಆಯ್ತಾ? ಬಿಟ್ರೆ ಎನಿ ನ್ಯಾಷನಲೈಸ್ ಬ್ಯಾಂಕ್ಸ್, ನ್ಯಾಷನಲೈಸ್ ಬ್ಯಾಂಕ್ ಗೊತ್ತಲ್ಲ ನಿಮಗೆ, ಕರ್ನಾಟಕ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ಸಾ? ಅಲ್ಲ. ಕೆನರಾ ಬ್ಯಾಂಕಲ್ಲಿ ಮಾಡ್ಬೋದು, ಸಿಂಡಿಕೇಟ್ ಬ್ಯಾಂಕಲ್ಲಿ ಮಾಡ್ಬೋದು. ಈಗ ಗೊತ್ತಿದೆ ನಿಮಗೆ ಸಿಂಡಿಕೇಟ್ ಬ್ಯಾಂಕ್ ಮರ್ಜ್ ವಿತ್ ಕೆನರಾ ಅಲ್ವಾ, ಸಿಂಡಿಕೇಟ್ ಬ್ಯಾಂಕ್ ಅಂತ ಇಲ್ಲ ಈಗ. ಕರೆಕ್ಟ್. ವಿಜಯ ಬ್ಯಾಂಕು ಮಾಡ್ಬೋದು, ವಿಜಯ ಬ್ಯಾಂಕು ಇಲ್ಲ ಈಗ, ವಿಜಯ ಬ್ಯಾಂಕ್ ಇಸ್ ಆಲ್ಸೋ ಮರ್ಜ್ಡ್ ಅಲ್ವಾ, ಬ್ಯಾಂಕ್ ಆಫ್ ಬರೋಡ ಜೊತೆ ಮರ್ಜ್ ಆಗಿದೆ ಅಲ್ವಾ. ಎಸ್. ಎಸ್ ಬಿ ಐ ಅಲ್ಲಿ ಮಾಡ್ಬೋದು ಅಲ್ವಾ, ಎನಿ ಬ್ಯಾಂಕ್. ಎಸ್. ಬಟ್ ಎನಿ ಬ್ಯಾಂಕ್ ಅಂದ್ರೆ ಯಾವುದು? ನ್ಯಾಷನಲೈಸ್ ಬ್ಯಾಂಕ್ಸು. ನಿಮ್ಮ ಸೊಸೈಟಿಯಲ್ಲಿ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಕೋಪರೇಟಿವ್ ಸೊಸೈಟಿ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಡಿಸ್ಟ್ರಿಕ್ಟ್ ಕೋಪರೇಟಿವ್ ಸೊಸೈಟಿ ಮಾಡ್ಲಿಕ್ಕಾಗತ್ತಾ? ಇಲ್ಲ. PPF account can be opened either in post office or in a bank. ಯಾವ ಬ್ಯಾಂಕ್ ಕೇಳಿದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಓನ್ಲಿ. Account is transferable from one post office to another post office or to a bank and from bank to post office. ನೋಡಿ, ಪೋಸ್ಟ್ ಆಫೀಸ್ ಇಂದ ಪೋಸ್ಟ್ ಆಫೀಸ್ ಟ್ರಾನ್ಸ್ಫರ್ ಮಾಡ್ಬೋದು, ಪೋಸ್ಟ್ ಆಫೀಸ್ ಇಂದ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಹಾಗೆ ಫ್ರಾಮ್ ಬ್ಯಾಂಕ್ ಟು ಪೋಸ್ಟ್ ಆಫೀಸ್ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಸೇಮ್ ಅಕೌಂಟ್ ಕಂಟಿನ್ಯೂ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುತ್ತೆ. ಅಕೌಂಟ್ ಈಸ್ ಟ್ರಾನ್ಸ್ಫರಬಲ್ ಫ್ರಾಮ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಆಸ್ ವೆಲ್ ಆಸ್ ವಿದಿನ್ ದ ಬ್ಯಾಂಕ್ ಟು ಎನಿ ಬ್ರಾಂಚ್. ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೂ ಮಾಡ್ಕೊಳ್ಬಹುದು. ಎಸ್ ಬಿ ಐ ಇಂದ ಕೆನರಾ ಬ್ಯಾಂಕ್ ಹಾಕೊಳ್ಬಹುದು, ಕೆನರಾ ಬ್ಯಾಂಕ್ ಇಂದ ಎಸ್ ಬಿ ಐ ಹಾಕೊಳ್ಬಹುದು. ಅಥವಾ ನೀವು ಸಪೋಸ್ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ, PPF ಅಕೌಂಟ್ ಓಪನ್ ಮಾಡಿದ್ರೆ, ನೀವು ಉಡುಪಿ ಕೆನರಾ ಬ್ಯಾಂಕಲ್ಲಿ ಮಾಡಿದ್ರೆ ನಿಮಗೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ತೀರಿ, ಕುಂದಾಪುರಕ್ಕೆ ಹೋಗ್ತೀರಿ, ಬೇಕಿದ್ರೆ ಅಲ್ಲಿ ಕುಂದಾಪುರ ಕೆನರಾ ಬ್ಯಾಂಕಿಗೆ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಅಥವಾ ಕಾರ್ಕಳ ಟ್ರಾನ್ಸ್ಫರ್ ಆಯಿತು, ನೀವು ಉಡುಪಿಯಿಂದ ಕಾರ್ಕಳ ಕೆನರಾ ಬ್ಯಾಂಕಿನ ಬ್ರಾಂಚಿಗೆ ಸಹ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಡೆಪಾಸಿಟ್ಸ್ ಇನ್ ಈಚ್ PPF ಕ್ವಾಲಿಫೈ ಫಾರ್ ರಿಬೇಟ್ ಅಂಡರ್ ಸೆಕ್ಷನ್ 80C ಆಫ್ ಇನ್ಕಮ್ ಟ್ಯಾಕ್ಸ್. ನೀವು 1 ಲಕ್ಷ ಒಂದು ವರ್ಷ ಎಲ್ಲ ಹಾಕಿದ್ರೆ ಆ 1 ಲಕ್ಷ ರೂಪಾಯಿನ ನೀವು ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೇವೆ ನಾವು, ಅಂದರೆ ಏಪ್ರಿಲಿಂದ 31 ಮಾರ್ಚು ಆ ಪೀರಿಯಡ್ ಒಳಗೆ ನೀವು ಹಣವನ್ನು ಎಷ್ಟು ಹಾಕಿರ್ತೀರಿ PPF ಅಕೌಂಟಲ್ಲಿ ಆ ಫುಲ್ ಅಮೌಂಟನ್ನು ನೀವು ರಿಬೇಟ್ ತೊಗೊಳ್ಬೋದು ಅಂಡರ್ ಸೆಕ್ಷನ್ 80C. ಫುಲ್ ನಿಮಗೆ 100% ಅದು ರಿಬೇಟ್ ಸಿಗುತ್ತೆ. ಎಷ್ಟು ಅಮೌಂಟ್ ಮ್ಯಾಕ್ಸಿಮಮ್ಮು? ನೀವು ಸಪೋಸ್ 2 ಲ್ಯಾಕ್ ರುಪೀಸನ್ನು ಹಾಕ್ಲಿಕ್ಕೆ ಬರುತ್ತೆ ಅಕೌಂಟಲ್ಲಿ? ಇಲ್ಲ. ಈ ಅಕೌಂಟಿಗೆ ಹಾಕಿ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು? ಯು ಕಾಂಟ್ ಪುಟ್ 2 ಲ್ಯಾಕ್ ರುಪೀಸ್, ಯು ಕ್ಯಾನ್ ಪುಟ್ ಓನ್ಲಿ 1,50,000. 1.5 ಲಕ್ಷಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಬರೋದು ಇಲ್ಲ. ಸೊ ಹಾಗಾಗಿ ಅಪ್ ಟು 1.5 ಲ್ಯಾಕ್ಸ್ ನೀವು ಇನ್ಕಮ್ ಟ್ಯಾಕ್ಸ್ ರಿಬೇಟ್ ತಗೊಳ್ಬಹುದು ಅಂಡರ್ ಸೆಕ್ಷನ್ 80C ಅಲ್ಲಿ. ದ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಆರ್ ಟೋಟಲಿ ಟ್ಯಾಕ್ಸ್ ಫ್ರೀ. ನಿಮ್ಗೆ ಆಗಲೇ ಹೇಳಿದೆ ನಾನು, ಈ PPF ಅಕೌಂಟ್ ಏನು ಬಡ್ಡಿ ಅರ್ನ್ ಮಾಡುತ್ತೆ ಆ ಬಡ್ಡಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ, ಇದು ಟ್ಯಾಕ್ಸ್ ಫ್ರೀ. ಡೆಪಾಸಿಟ್ಸ್ ಆರ್ ಎಕ್ಸೆಂಪ್ಟ್ ಫ್ರಾಮ್ ವೆಲ್ತ್ ಟ್ಯಾಕ್ಸ್. ವೆಲ್ತ್ ಟ್ಯಾಕ್ಸ್ಗೂ ಸಂಬಂಧ ಇಲ್ಲ, ಇದು ವೆಲ್ತ್ ಟ್ಯಾಕ್ಸ್ಗೂ ಸಹ ಸಂಬಂಧ ಇಲ್ಲ. ಡೆಪಾಸಿಟ್ಸ್ ಆರ್ ಎಕ್ಸೆಂಪ್ಟ್ ಫ್ರಾಮ್ ವೆಲ್ತ್ ಟ್ಯಾಕ್ಸ್. ದ ಬ್ಯಾಲೆನ್ಸ್ ಅಮೌಂಟ್ ಇನ್ PPF account is not subject to attachment under any order or decree of court in respect of any debt or liability. ನೀವು ಯಾರಿಗೋ ಸಾಲ ಕೊಡ್ಲಿಕ್ಕೆ ಬಾಕಿ ಇದೆ, ನೀವು ಯಾರಿಗೋ ಸಾಲ ತಗೊಂಡು ಸಾಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ PPF ಅಕೌಂಟ್ ಹಣವನ್ನು ಅದಕ್ಕೆ ಸೀಸ್ ಮಾಡ್ಲಿಕ್ಕೆ ಆಗಲ್ಲ. ನೋಬಡಿ ಕ್ಯಾನ್ ಸೀಸ್ ಯುವರ್ PPF ಅಕೌಂಟು. ನೀವು ಯಾರಿಗೋ ಸಾಲ ಕೊಡ್ಲಿಕ್ಕೆ ಅಂತ ಹೇಳಿ ಇವನ್ ಕೋರ್ಟ್ ಕೆನಾಟ್, ಡಿಕ್ರಿ ಅಂತ ಹೇಳಿದ್ರೆ DEC, ಡಿಕ್ರಿ ಅಂದ್ರೆ ಕೋರ್ಟ್ ಆರ್ಡರ್ಗೆ ನಾವು ಹೇಳ್ತೇವೆ, ಕೋರ್ಟ್ ಆರ್ಡರಿಗೆ ಡಿಕ್ರಿ ಅಂತ ಹೇಳ್ತೇವೆ ನಾವು. ಡಿಕ್ರಿ ಆಫ್ ಕೋರ್ಟ್ ಅಂದ್ರೆ ಕೋರ್ಟ್ ಆರ್ಡರ್. ಈವನ್ ಕೋರ್ಟ್ ಸಹ ಹೇಳಲಿಕ್ಕೆ ಬರಲ್ಲ, ಕೋರ್ಟ್ ಕೆನಾಟ್ ಗಿವ್ ದ ಆರ್ಡರ್. ಅಲ್ಲಿ PPF ಅಕೌಂಟ್ ಹಣ ಇದೆ ಅದು ಸೀಸ್ ಮಾಡಿ ಅಂತ ಹೇಳಲಿಕ್ಕೆ ಬರಲ್ಲ. ಒಳ್ಳೇದಲ್ವಾ ಇದು? ಸೊ ಹಾಗಿದ್ರೆ PPF ಅಕೌಂಟ್ ಹಾಕಿದ್ರೆ 100% ಸೇಫು. ಯಾವ ಸೀಸ್ ಮಾಡ್ಲಿಕ್ಕಾಗಲ್ಲ, ಯಾವ ಲಯಬಿಲಿಟಿ ಯಾವ ಡೆಟ್ಗೂ ಇದು ಹೊಣೆಗಾರಿಕೆ ಇಲ್ಲ. ನಾಮಿನೇಷನ್ ಫೆಸಿಲಿಟಿ ಈಸ್ ಅವೈಲೇಬಲ್. ನೀವು ಸಪೋಸ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು, ನನಗೆ ಹೆಚ್ಚು ಕಮ್ಮಿ ಆಯಿತು, ನಾನು ಅಕೌಂಟ್ ಹೋಲ್ಡರ್ ಆಗಿದ್ರೆ ಅಥವಾ ಅಕೌಂಟ್ ಹೋಲ್ಡರ್ಗೆ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ಹಣ ಹೋಗಬೇಕು? ನಾಮಿನಿ ಹೋಗ್ಬೇಕಲ್ಲ. ಅವ್ರು ನೆಕ್ಸ್ಟ್ ಯಾರು? ಡಿಪೆಂಡೆನ್ಸಿ ಹೋಗಬೇಕು. ಅವ್ನು ಹೇಳಬೇಕಲ್ಲಿ, ಆ ಅಕೌಂಟ್ ಹೋಲ್ಡರ್ ಹೇಳಬೇಕು, ನನಗೆ ಏನು ಹೆಚ್ಚು ಕಮ್ಮಿ ಆದರೆ ನಾನು ಸತ್ತು ಹೋದರೆ ಯಾರಿಗೆ ಹಣ ಕೊಡಬೇಕು ಅಂತ ಅಕೌಂಟ್ ಓಪನ್ ಮಾಡೋದು ಹೇಳಬೇಕು, ಅವ್ರಿಗೆ ಹಣ ಸಿಗ್ತದೆ. ಹಾಗಿದ್ರೆ ನಾಮಿನೇಷನ್ ಫೆಸಿಲಿಟಿ ಈಸ್ ಅವೈಲೇಬಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ಪುನಃ ಹೇಳ್ತಾ ಇದ್ದೆ ನಾನು, ದಿಸ್ ಈಸ್ ದ ಬೆಸ್ಟ್. ಬೆಟರ್ ಅಲ್ಲ, ಬೆಸ್ಟ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಬೆಟರ್ ಅಲ್ಲ, ಬೆಸ್ಟ್. ಬೆಸ್ಟ್ ಅಂದರೆ ಮುಗೀತು, ಸುಪ್ರೀಮ್ ಅದು. Ideally, State Bank of India PPF is by large the best way to open PPF account since it provides better flexibility for account transfer or online payment of PPF account. ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ನಿಮಗೆ ಆನ್ಲೈನ್ ಪೇಮೆಂಟಿಗೆ ಅವಕಾಶ ಇದೆ. PPF ಅಕೌಂಟಿಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಆ್ಯಕ್ಚುಲಿ ಐ ಓಪನ್ ದಿ ಅಕೌಂಟ್ ಇನ್ ಸಿಂಡಿಕೇಟ್ ಬ್ಯಾಂಕ್. ಈ ಸಿಂಡಿಕೇಟ್ ಬ್ಯಾಂಕಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಾನೇನು ಮಾಡಬೇಕು? ಐ ನೀಡ್ ಟು ಗೋ ಟು ಬ್ಯಾಂಕ್ ಆ್ಯಂಡ್ ಐ ನೀಡ್ ಟು ಪ್ರೊಡ್ಯೂಸ್ ಚೆಕ್ ಬರೆದು ಆ ಅಕೌಂಟಿಗೆ ಹಾಕಬೇಕಾಗುತ್ತೆ. ಅದೇ ನಿಮ್ಮ ಸ್ಟೇಟ್ ಬ್ಯಾಂಕಲ್ಲಿ ಆನ್ಲೈನ್ ಪೇಮೆಂಟಿಗೆ ಅವಕಾಶ ಇದೆ. ಮೇ ಬಿ ಇನ್ ಫ್ಯೂಚರ್ ಎಲ್ಲ ಬ್ಯಾಂಕ್ ಕೊಡ್ತಾರೆ ಬಿಡಿ.
ಸೊ ಐ ಆಮ್ ನಾಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗಿ ನಾನು ಹೇಳ್ತಾ ಇಲ್ಲ. ಸ್ಟೇಟ್ ಬ್ಯಾಂಕಲ್ಲಿ ಇದೊಂದು ಫೆಸಿಲಿಟಿ ಇದೆ, ಹಾಗಾಗಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಅಷ್ಟೇ ಬಿಟ್ಟರೆ. ಸೊ ಐ ಆಮ್ ನಾಟ್ ಸಜೆಸ್ಟಿಂಗ್ ಯು ಟು ಗೋ ಟು ಸ್ಟೇಟ್ ಬ್ಯಾಂಕ್. ನಿಮಗೆ ಯಾವ ಬ್ಯಾಂಕ್ ಹತ್ತಿರ ಇರೋದು ಅದ್ರಲ್ಲಿ ಮಾಡ್ಕೊಳ್ಳಿ. ಓಕೆ, ಬ್ಯಾಂಕ್ಗೆ ಹೋಗಿ ಬರೋ ದೊಡ್ಡ ವಿಷಯ ಅಲ್ಲ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್. ಇದು ಹೋಪ್ ನಿಮಗೆ ಪಿ ಪಿ ಅಕೌಂಟ್ ಅರ್ಥ ಆಯಿತು. ಡೀಟೇಲ್ ನೋಟ್ಸ್ ಮಾಡ್ಕೊಳ್ಳಿ, ಇದನ್ನೇ ಎಲಾಬ್ರೇಟ್ ಮಾಡಿ ಬರೀರಿ ಎಕ್ಸಾಮಲ್ಲಿ. ಸ್ಟಿಲ್ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ ಸರ್ಚ್ ಇನ್ ದ ವೆಬ್ಸೈಟ್. ಡೀಟೇಲ್ ಸಿಗುತ್ತೆ ನಿಮಗೆ. ಪಿ ಪಿ ಅಕೌಂಟ್ ಅಂದರೆ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಲೇಟೆಸ್ಟ್ ಮಾಹಿತಿಗಳು ಸಿಗುತ್ತೆ. ಓಕೆ, ಸೊ ವಿಲ್ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಆನ್ ಅದು ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಬಗ್ಗೆ ನೋಡೋಣ. ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ ಯಾವುದೆಲ್ಲ ಅಂತ. ಆ ಟ್ಯಾಕ್ಸ್ ಸೇವಿಂಗ್ ಸ್ಕೀಮಲ್ಲಿ ಇದು ಸಹ ಬರ್ತದೆ, ಪಿ ಪಿ ಎಫ್ ಆಲ್ಸೋ ವಿಲ್ ಕಮ್. ಟ್ಯಾಕ್ಸ್ ಸೇವಿಂಗ್ ಸ್ಕೀಮಲ್ಲಿ ಇವನ್ ಪಿ ಪಿ ಎಫ್ ಸಹ ಬರುತ್ತೆ. ಓಕೆ, ಸೊ ಪಿ ಪಿ ಎಫ್ ಡಿಸ್ಕಸ್ ಮಾಡಿ ಆಯ್ತು ನಾವು, ಕರೆಕ್ಟ್ ಅಲ್ಲ? ಸೊ ಹಾಗಿದ್ರೆ ಇವತ್ತಿಗೆ ನಾನು ನನ್ನ ಕ್ಲಾಸನ್ನು ವೈಂಡ್ ಅಪ್ ಮಾಡ್ತೇನೆ. ನಿಮ್ಗೆ ಏನಾದ್ರು ಕ್ವಶನ್ಸ್ ಕೇಳಲಿಕ್ಕಿದ್ರೆ ಕೇಳ್ಬೋದು ನೀವು. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್. Even you can ask the question later also through WhatsApp, over a phone, no problem. Or you can come to the college and you can ask also. So make your own notes. I think my PPT itself is a note. Detail ಆಗಿ ಹಾಕಿದೆ ನಾನು, ಸ್ವಲ್ಪ ಎಲಾಬ್ರೇಟ್ ಮಾಡಿ ಎಕ್ಸಾಮಲ್ಲಿ ಬರೆದ್ರೆ ಆಯ್ತು ನೀವು. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ಈ ಪಿ ಎಫ್ಗೂ ಪಿ ಪಿ ಎಫ್ ಇರೋ ಡಿಫ್ರೆನ್ಸನ್ನು ನೀವು ಕಲ್ತ್ರಿ. ಆ್ಯಂಡ್ ದಿ ಫೀಚರ್ಸ್ ಆಫ್ ಪಿ ಪಿ ಅಕೌಂಟನ್ನು ಕಲ್ತ್ರಿ. ಹೆಚ್ಚಾಗಿ ಬರುತ್ತೆ ನಮಗೆ ಎಕ್ಸ್ಪ್ಲೈನ್ ದಿ ಫೀಚರ್ಸ್ ಆಫ್ ಪಿ ಪಿ ಎಫ್ ಅಕೌಂಟ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್. ದಿ ಬೆಸ್ಟ್ ಅಕೌಂಟ್ ಇದು. ನೀವು ಪ್ರತಿಯೊಬ್ಬರು ನಿಮಗೆ ಜಾಬ್ ಸಿಕ್ಕಿದ ಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. 15 ವರ್ಷ ಲಾಂಗ್ ಟರ್ಮ್ ಇದು. ಪ್ರತಿ ವರ್ಷ 50,000 1 ಲಕ್ಷನೋ ಮ್ಯಾಕ್ಸಿಮಮ್ 1 ಲಕ್ಷ ತನಕ ಆಗ್ಬೋದಲ್ಲ. ಆ್ಯಂಡ್ ನೆಕ್ಸ್ಟ್ ಇಯರ್ ಅಗೇನ್ ಜಾಸ್ತಿ ಆದರೂ ಆಗ್ಬೋದು, ಹೇಳಿಕ್ಕಾಗಲ್ಲ. 1 ಲಕ್ಷ ಬದಲಿಗೆ ಅಮೌಂಟ್ ಜಾಸ್ತಿ ಮಾಡ್ಬೋದು. ಸೊ ರೂಲ್ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟು ಚೇಂಜ್ ಆಗ್ತಾ ಇರುತ್ತೆ. ಬಟ್ ಕಂಪೇರ್ ಟು ಆಲ್ ಅದರ್ ಸೇವಿಂಗ್ಸ್ ಇದು ದಿಸ್ ಪಿ ಪಿ ಎಫ್ ಅಕೌಂಟ್ ಫೆಚಸ್ ಮೋರ್ ಇಂಟ್ರೆಸ್ಟ್. ಓಕೆ, ಸೊ ಹಾಗಿದ್ರೆ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.